ನಮಸ್ಕಾರ. ಎಲ್ಲ ನಾಡಿನ ಜನತೆಗೆ ನಮಸ್ಕಾರ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಭಾಳ ಹಿರಿಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಜಾವೇದ್ ಅಖ್ತರ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಇವತ್ತು ನಮ್ಮ ವಿಶೇಷ ಅತಿಥಿ ಇವತ್ತು ಮಕ್ಕಳ ತಜ್ಞರು ಶ್ರೀ ಡಾಕ್ಟರ್ ಅರವಿಂದ್ ಶೆಣೈರವರು, ಭಾಳ ಹೆಸರಾಂತ ಮಕ್ಕಳ ತಜ್ಞರು. ಇವತ್ತು ಅವರನ್ನು ಅತಿಥಿಯಾಗಿ ನಾವು ಬರಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾನು ನಮ್ಮ ಜಾವೇದ್ ಅಖ್ತರ್ ಅವರು ಕಳೆದ 5 ತಿಂಗಳಾಯ್ತು, ಈಗ ಜನವರಿ ಎಂಡ್ ಫೆಬ್ರವರಿಯಿಂದ ಹಿಡಿದು ಕೂಡ ಜುಲೈ ಇವತ್ತು 18ನೇ ತಾರೀಕು ಮುಂದುವರೆದಿದೆ. ಇದು ಹೋರಾಟ ಮುಂದುವರೆದಿದೆ. ಯಾವ ರೀತಿ ನಿಗ್ರಹ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಅನೇಕ ಉಪಾಯಗಳನ್ನು, ಅನೇಕ ನಿಯಂತ್ರಣ ಕೆಲವು ಕ್ರಮಗಳನ್ನು ಇದುವರೆಗೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಇದು ನಿರಂತರ ಹೋರಾಟ ಆಗಿದೆ. ಆದರೆ ಯಾರೂ ಕೂಡ ಗಾಬರಿ ಆಗುವಂಥದ್ದು, ಆತಂಕ ಆಗುವಂಥದ್ದು ಇಲ್ಲ. ಇವತ್ತು ತಾನೇ ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಿಂದ ಹೊರಗಡೆ ಬಂದಿದ್ದೇವೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮುಖ್ಯಸ್ಥರನ್ನು ಮತ್ತೆ ಕರೆದು ಈಗೇನು 2200 ಹಾಸಿಗೆಗಳನ್ನು ಮಾತ್ರ ಕೊಟ್ಟಿದ್ರು, ಈಗ ಮತ್ತೆ ಮರು ಒಪ್ಪಂದ ಆಗಿ ಆ ಒಪ್ಪಂದದ ಅನ್ವಯ ನಾವು ಇವತ್ತು 5200 ಹಾಸಿಗೆಗಳು ಅವ್ರ ಜೊತೆ ಮಾಡ್ಕೊಂಡಿದ್ದೀವಿ. ಇನ್ನು 3000 ಹಾಸಿಗೆಯನ್ನು ಅವ್ರು ಏನು ಹೆಚ್ಚಿಗೆ ಕೊಡಬೇಕು ಅದನ್ನು ಕೊಡ್ತೀವಿ, ಇದೇ ವಾರದಲ್ಲಿ ಕೊಡ್ತೀವಿ ಅಂತೇಳಿ ಅವರು ಒಪ್ಪಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇವತ್ತು ಹೋಗಿದ್ದಾರೆ. ಬರೀ ವೈದೇಹಿ ಮೆಡಿಕಲ್ ಕಾಲೇಜಿನವರು ಮಾತ್ರ ಬಂದಿರಲಿಲ್ಲ. ಅವ್ರ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ಕಾಲೇಜಿನ ಮೇಲೆ ಅವರು 600 ಹಾಸಿಗೆಯನ್ನು ಕೊಡೋದಿದ್ದರೆ, ಕೊಡದೆ ಹೋದರೆ ಅವ್ರ ಮೇಲೆ ಕ್ರಮ ಕೂಡ ತಗೋಬೇಕು ಅಂತೇಳಿ ಈಗಾಗಲೇ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಜನರಿಗೆ ಇವತ್ತೇನಾಗಿದೆ, ಮಕ್ಕಳು ಮತ್ತು ವಯೋವೃದ್ಧರು 65 ವರ್ಷ ಮೇಲ್ಪಟ್ಟು ಇವರನ್ನು ನಾವು ರಕ್ಷಣೆ ಮಾಡಬೇಕು, ಇವರಿಬ್ಬರು ಕೂಡ ಸಾಫ್ಟ್ ಟಾರ್ಗೆಟ್ಸ್ ಅಂತೇಳಿ ನಾವೆಲ್ಲ ಕೂಡ ವಿಚಾರ ಮಾಡಿದ್ದೀವಿ. ಅದಕ್ಕೇ ಇವತ್ತು ಡಾಕ್ಟರ್ ಅರವಿಂದ್ ಶೆಣೈರವರನ್ನು ಇವತ್ತು ನಾವು ಬರಮಾಡ್ಕೊಂಡಿರೋಂಥದ್ದು. ತಮ್ಮ ಅನುಮಾನಗಳಿದ್ದವೆ. ಭಾಳಷ್ಟು ಜನ 2 ತಿಂಗಳ ಮಗುಗೂ ಕೂಡ ಬಂದಿತ್ತು, 11 ತಿಂಗಳ ಮಗುಗೆ ಬಂದಿತ್ತು. ಪಾಸಿಟಿವ್ ಬಂದ ಮೇಲೆ ಡಾಕ್ಟ್ರೇ ಅವರು ಗುಣಮುಖರಾದರು. ನಮ್ಮ ಗಮನದಲ್ಲಿರುವಂಥದ್ದು ಇದುವರೆಗೂ ಕೂಡ 12 ವರ್ಷದ ಮಗು ಸಾವಾಗಿರುವಂಥದ್ದು. ಅಂದರೆ ದಟ್ ಈಸ್ ದ ಯಂಗೆಸ್ಟ್ ಚೈಲ್ಡ್ ಹೂ ರಿಯಲಿ ಸಕಮ್ ಟು ದಿಸ್ ಇನ್ಫೆಕ್ಷನ್. ಹಾಗಾಗಿ ಮೊದಲು ನಮ್ಮ ನಾಡಿನ ಜನರಿಗೆ ತಮ್ಮ ಕಡೆಯಿಂದ ಮಕ್ಕಳು ಈ ಒಂದು ಕೋವಿಡ್ ಪಾಸಿಟಿವ್ ಬಂದರೆ ಆ ಸೋಂಕು ಎಷ್ಟು ತೀವ್ರವಾಗಿರುತ್ತೆ ಮಕ್ಕಳಿಗೆ ಏನಾದರೂ ವಿಶೇಷವಾದಂಥ ಒಂದು ರೋಗ ನಿರೋಧಕ ಶಕ್ತಿ ಇದೆಯಾ, ಯಾವ ವಯಸ್ಸಿನಲ್ಲಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ತಾವು ಹೇಳಬೇಕು. ಸಾಮಾನ್ಯವಾಗಿ ಕೋವಿಡ್ ಕಾಯಿಲೆ ಮಕ್ಕಳಲ್ಲಿ ಕಮ್ಮಿ ಇದರಲ್ಲಿ ಬರುತ್ತೆ. ಇದಕ್ಕೆ ನಿಜ ಕಾರಣ ಗೊತ್ತಿಲ್ಲ. ಒಂದೇನಿರ್ಬೋದು ಅಂದರೆ ಅವ್ರಿಗೆ ವೈರಸ್ ಡೋಸು ಕೂಡ ಕಮ್ಮಿ ಇರುತ್ತೆ. ದೊಡ್ಡವ್ರು ಬಂದಷ್ಟು ಎಕ್ಸ್ಪೋಜರ್ ಇರಲ್ಲ, ಸ್ಕೂಲ್ಗಳಿಲ್ಲ, ಅದರಿಂದನೂ ಇರ್ಬೋದು. ಇನ್ನೊಂದು ಕಾರಣ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ಅವ್ರದ್ದು ಇಮ್ಯೂನ್ ಸಿಸ್ಟಮ್ಮು ಅಷ್ಟು ಪವರ್ಫುಲ್ ಇಲ್ಲ. ಈ ಕೋವಿಡ್ ಕಾಯಿಲೆಯಿಂದ ಸಾವು ಆಗೋದು ಇಮ್ಯೂನ್ ಸಿಸ್ಟಮ್ ಭಾಳ ತೀವ್ರವಾಗಿ ಅಥವಾ ಸ್ಟ್ರಾಂಗ್ ಆಗಿದ್ದರೆ ಸಾವು ಆಗುತ್ತೆ. ಯಾಕಂದರೆ ಬಾಡಿ ರೆಸ್ಪಾನ್ಸೇ ಕೆಲವು ಸತಿ ಆ ಶ್ವಾಸಕೋಶನ ಹಾಳು ಮಾಡಿಬಿಡುತ್ತೆ. ಮಕ್ಕಳಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಕಮ್ಮಿ ಇರೋದ್ರಿಂದ ಅಂಥ ಸಿವಿಯರಿಟಿ ಕಾಣೋದಿಲ್ಲ ಅನ್ನೋದು ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ. 2 ಕಾರಣದಿಂದನೂ ಇರ್ಬೋದು. ಡೋಸ್ ಕಮ್ಮಿ ಇರೋದ್ರಿಂದನೂ ಇರ್ಬೋದು, ಇದರಿಂದನೂ ಇರ್ಬೋದು. ಬಟ್ ಸಾಮಾನ್ಯವಾಗಿ ವರ್ಲ್ಡ್ ವೈಡ್ ಎಲ್ಲ ದೇಶಲ್ಲೂ ಏನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೋವಿಡ್ ಕಾಯಿಲೆ ಕಮ್ಮಿ ಇರುತ್ತೆ. ಅದಕ್ಕೆ ಏನೋ ಹೆದರ್ಕೊಳ್ಳೋ ಅಂಥ ಏನು ವಿಷಯ ಇಲ್ಲ. ಆದರೂ ಎಲ್ಲ ವಯಸ್ಸು ಮಕ್ಕಳಿಗೂ ಬರ್ಬೋದು. ಹುಟ್ಟಿರೋ ನವಜಾತ ಶಿಶುಗೂ ಕೂಡ ಈ ಕಾಯಿಲೆ ಬರ್ಬೋದು. ಅದಕ್ಕೆ ಪ್ರೊಟೆಕ್ಷನ್ ಅಂದರೆ ಈ ಕಾಯಿಲೆ ಬರ್ದೇ ಇದ್ದಂಗೆ ನೋಡ್ಕೊಳ್ಳೋದು ಉತ್ತಮ. ಬಂದರೆ ಗಾಬರಿ ಪಡುವಂಥ ಏನಿಲ್ಲ. ಸಾಮಾನ್ಯವಾಗಿ 10 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಈ ಕಾಯಿಲೆ ಸಾಮಾನ್ಯವಾಗಿ ಮೈಲ್ಡ್ ಇರುತ್ತೆ. ಲೆಸ್ ದೆನ್ 1%ಗಿಂತ ಕಮ್ಮಿ ಮಕ್ಕಳಿಗೆ ಲೆಸ್ ದೆನ್ 10 ಇಯರ್ಸ್ ICU ಬೇಕಾಗತ್ತೆ.
10 ವರ್ಷಕ್ಕಿಂತ ಮೇಲಿರೋ ಮಕ್ಕಳಿಗೆ ಅವ್ರ ಇಮ್ಯೂನ್ ಸಿಸ್ಟಮ್ ದೊಡ್ಡವ್ರ ಥರ ಅಡಲ್ಟ್ಸ್ ಥರ ಇರೋದ್ರಿಂದ ಅವ್ರಿಗೆ ಕಾಯಿಲೆ ಹೆಚ್ಚಿಗೆ ಆಗ್ಬೋದು. ಸಾಮಾನ್ಯವಾಗಿ ವರ್ಲ್ಡ್ ವೈಡ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮಕ್ಕಳಲ್ಲಿ ಈ ಕೋವಿಡ್ ಕಾಯಿಲೆ ಆಗೋದು 50% ಬೇಬೀಸ್ ಚಿಲ್ಡ್ರನ್ ಆರ್ ಮೋರ್ ದೆನ್ 10 years. 10 ವರ್ಷಕ್ಕಿಂತ ಹೆಚ್ಚಿಗೆ ಇರೋರಿಗೆ 50% ಕಾಯಿಲೆ ಬರುತ್ತೆ. ಇವತ್ತು ತಮಗೆ ಗೊತ್ತಿದೆ, ಮಾರ್ಚ್ ಎಲ್ಲ ಆದಮೇಲೆ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ಈಗ ಜುಲೈ ಎಂಡು, ಜೂನಲ್ಲಿ ಪ್ರಾರಂಭ ಆಗಬೇಕಾಯಿತು, ಕೆಲವರಿಗೆ ಮೇಯಲ್ಲೇ ಪ್ರಾರಂಭ ಆಗೋದು. ಭಾಳ ಜನರಿಗೆ ಇವತ್ತು ಆತಂಕ ಆಗಿದೆ. ಏನು ನಮ್ಮ ಮಕ್ಕಳ ಭವಿಷ್ಯ ಏನು, ಯಾವಾಗ ಶಾಲೆ ನೀವು ಮಾಡ್ತೀರಿ, ಯಾವಾಗಿಂದ ಶಾಲೆಗೆ ಹೋದರೆ ನಮ್ಮ ಮಕ್ಕಳು ಇನ್ನೂ ಕೂಡ ಕ್ಷೇಮವಾಗಿರ್ಬೋದು. ಎರಡನೇದು, ಈಗ ಆನ್ಲೈನ್ ಕ್ಲಾಸಸ್ ಬಗ್ಗೆ ಭಾಳ ದೊಡ್ಡ ಹೋರಾಟ. ಕೆಲವರು ಪರವಾಗಿದ್ದಾರೆ, ಭಾಳ ಅನೇಕರು ಗ್ರಾಮೀಣ ಪ್ರದೇಶದಲ್ಲಿ ವಿರುದ್ಧ ಇದ್ದಾರೆ. ಹಾಗಾಗಿ ಇವತ್ತು ಶಾಲೆಗಳು ಯಾವಾಗಲಿಂದ ಪ್ರಾರಂಭ ಆಗ್ಬೋದು ಅಂತ ಒಂದು ಆಲೋಚನೆ ಇದೆ ಡಾಕ್ಟರ್. ಇದು ಭಾಳ ಕಷ್ಟವಾದ ಇದು. ಬಟ್ ಏನಂದರೆ ಶಾಲೆ ಶುರು ಆದಮೇಲೆ ಕೆಲವು ದೇಶಗಳಲ್ಲಿ ಏನು ನೋಡಿದ್ದಾರೆ ಅಂದರೆ ಈ ಕೋವಿಡ್ ಕಾಯಿಲೆ ಮಕ್ಕಳಲ್ಲಿ ಹೆಚ್ಚಿಗೆ ಸ್ಪ್ರೆಡ್ ಆಗ್ತದೆ ಅಂತ ಆಗುತ್ತೆ. ಅದಕ್ಕೆ ಶಾಲೆ ಓಪನ್ ಮಾಡೋದಾ ಬೇಡ ಅನ್ನೋದನ್ನ ಯೋಚನೆ ಮಾಡಿ ಡಿಸಿಷನ್ ತಗೋ. ಯಾವ ದೇಶಗಳಲ್ಲಿ ಈಗ ಶಾಲೆಗಳು ಪ್ರಾರಂಭ ಮಾಡಿದ್ರು? ಸ್ವೀಡನ್ ಅನ್ನೋ ಒಂದು ದೇಶದಲ್ಲಿ ಈ ಥರ ಮಾಡಿದ್ರು. ಸಣ್ಣ ದೇಶ. ಅಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಅವರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ ನಾವು ಮಾಡಿದ್ದು ಸರಿನಾ ಇಲ್ವಾ ಅಂತ. ಸೊ ಮಕ್ಕಳನ್ನ ನಾವು ಕಾಪಾಡಿಸ್ಬೇಕು ಈ ಕಾಯಿಲೆಯಿಂದ. ಅವರಲ್ಲಿ ಕಮ್ಮಿ ಸಿವಿಯರಿಟಿ ಇದ್ದರೂ ಕೂಡ ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡೋದು ಒಳ್ಳೆಯದಲ್ಲ. ಮತ್ತು ನಮ್ಮ ದೇಶದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಯಾಕಂದರೆ ಮಕ್ಕಳಿಗೆ ಕಾಯಿಲೆ ಕಮ್ಮಿ ಇದ್ದರೂ ಕೂಡ ಅವ್ರ ಮನೆಗೆ ಬಂದು, ಮನೆಯಲ್ಲಿ ಹಿರಿಯರು ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವ್ರಿಗೆ ಇದು ಕಾಯಿಲೆ ಕೊಡೋವಂಥ ಪದ್ಧತಿ ಬಂದ್ಬಿಡುತ್ತೆ. ಆದ್ದರಿಂದ ಸ್ಕೂಲ್ಗಳಲ್ಲೂ ಓಪನ್ ಮಾಡೋದನ್ನ ತುಂಬ ವಿಚಾರ ಮಾಡಿ ಓಪನ್ ಮಾಡಬೇಕಾಗತ್ತೆ. ಆನ್ಲೈನ್ ಲರ್ನಿಂಗು ನಾನು ಒಪ್ಕೋತೀನಿ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅದು ಉತ್ತಮ ಅಲ್ಲ. ಮೇಷ್ಟ್ರು ಅಥವಾ ಟೀಚರ್ ಹತ್ರ ಬೇರೆ ಎಲ್ಲನೂ ಕಲಿಯೋದು ಬೆಟರು. ಬಟ್ ಆದರೆ ಈ ಕಾಲದಲ್ಲಿ ಕೋವಿಡ್ ಸ್ವಲ್ಪ ಕಮ್ಮಿ ಆಗೋವರೆಗೂ ಸ್ಕೂಲ್ ಓಪನ್ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಇಲ್ಲದಿದ್ದರೆ ಮಕ್ಕಳಿಗೆ ಬಂದು ಆಮೇಲೆ ಮನೇಲಿರೋರು ಹಿರಿಯರಿಗೂ ಸ್ಪ್ರೆಡ್ ಆಗೋ ಸಾಧ್ಯವಿದೆ. ಎಲ್ಲ ಸರ್ಕಾರಗಳು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಇವತ್ತು ಮಕ್ಕಳ ಜೀವ ಅಮೂಲ್ಯವಾಗಿರುವಂಥದ್ದು. ಆ ಕಾರಣಕ್ಕೇ ಇವತ್ತು ನಮ್ಮ ಸರ್ಕಾರ ಕೂಡ ಇನ್ನೂ ಕೂಡ ಶಾಲೆ ತೆಗಿಬಾರ್ದು ಅಂತೇಳಿ ನಾವು ಕೂಡ ಇನ್ನೂ ಕೂಡ ತೀರ್ಮಾನ ಮಾಡಿದ್ದೀವಿ. ಕೇಂದ್ರ ಸರ್ಕಾರ, ಮಾನ್ಯ ನರೇಂದ್ರ ಮೋದಿ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಮಕ್ಕಳನ್ನು ನಾವು ಮತ್ತು ಹಿರಿಯರನ್ನು, ವಯೋವೃದ್ಧರನ್ನು, ಈ ಎರಡು ಗ್ರೂಪನ್ನು ನಾವು ವಲ್ನರಬಲ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಇವರನ್ನು ನಾವು ರಕ್ಷಣೆ ಮಾಡೋದು ಭಾಳ ಮುಖ್ಯ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅದೇ ದಾರಿಯಲ್ಲಿ ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಕೂಡ ವಿಚಾರ ಮಾಡ್ತಾ ಇದ್ದೇವೆ. ತಮಗೆ ತಮ್ಮ ಅನುಭವದಲ್ಲಿ ಈಗ ಕಳೆದ 4.5 ತಿಂಗಳಲ್ಲಿ ಮಕ್ಕಳಿಗೆ ಇನ್ನೆಲ್ಲ ಯಾವ ರೀತಿ ತೊಂದರೆ ಆಗಿದೆ ಈ ಕೋವಿಡ್ ಬಂದ ಮೇಲೆ, ನಾನ್ ಕೋವಿಡ್ನ ಪರಿಸ್ಥಿತಿ ಏನಿದೆ, ಯಾವ ರೀತಿ ಅವರು ಚಟುವಟಿಕೆಗಳು, ಇವತ್ತು ಚಟುವಟಿಕೆಗಳು ಇಲ್ಲ, ಎಲ್ಲರೂ ಕೂಡ ಮನೆಗಳಲ್ಲಿರುವಂಥ ಲಾಕ್ಡೌನ್ ಆಗ್ತಾ ಇದೆ ಮತ್ತು ಎಲ್ಲೂ ಕೂಡ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಮಕ್ಕಳ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಬೆಳವಣಿಗೆಗಳು ಅದಕ್ಕೆ ಯಾವ ರೀತಿ ಮಾರಕ ಆಗುತ್ತಾ ಅಥವಾ ಅದನ್ನು ಯಾವ ರೀತಿ ಉತ್ತಮಗೊಳಿಸ್ಬೇಕು ಮನೆಯಲ್ಲಿರ್ತಕ್ಕಂಥವ್ರು, ಇದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಡಾಕ್ಟ್ರೆ. ಭಾಳ ಮುಖ್ಯವಾದ ಪ್ರಶ್ನೆ. ಲಾಕ್ಡೌನ್ನಿಂದ ಮಕ್ಕಳು ಮನೆಯಲ್ಲಿದ್ದರೆ ಕೆಲವು ಅದರಿಂದ ಒಳ್ಳೆಯದು ಇದೆ. ಯಾಕಂದರೆ ಮನೆಯದೇ ಊಟ ಅವ್ರು ತಗೊಳ್ತಾರೆ. ಸೊ ಆಹಾರದ ಬಗ್ಗೆ ತಾಯಿ ತಂದೆ ಸೂಕ್ಷ್ಮವಾಗಿ ನೋಡಿ ಕರೆಕ್ಟ್ ಆಹಾರ ಎಲ್ಲ ಕೊಡ್ಬೋದು. ಎರಡನೇದು ಎಕ್ಸಸೈಸು, ಓಡಾಟ. ಸ್ವಲ್ಪ ಆಚೆ ಹೋಗೋಕ್ಕಿಲ್ಲ, ಅದಕ್ಕೆ ಅದು ಕಮ್ಮಿ ಆಗಿದೆ. ಆದರೆ ಮನೆಯಲ್ಲೇ ಯೋಗ, ಡ್ಯಾನ್ಸ್ ಅಂಥ ಆ್ಯಕ್ಟಿವಿಟೀಸು ಮಾಡ್ಬೋದು. ಮಾನಸಿಕ ಸ್ವಾಸ್ಥ್ಯ ಭಾಳ ಇಂಪಾರ್ಟೆಂಟು. ಈ ಲಾಕ್ಡೌನಲ್ಲಿ ಏನು ಮಾಡ್ಬೋದು ಅಂದರೆ ತಂದೆ ತಾಯಿ ಮತ್ತು ಹಿರಿಯವರು ಇಂಟರಾಕ್ಟಿವ್ ಗೇಮ್ಸು, ಸ್ಟೋರಿ ಟೆಲ್ಲಿಂಗು, ಯೋಗ ಇತ್ಯಾದಿ ಎಲ್ಲ ಮಾಡಿ ಮಾನಸಿಕ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿ ಡೆವಲಪ್ ಮಾಡಬಹುದು. ಇನ್ನೊಂದು ಏನಂದರೆ ಬೇರೆ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಮ್ಮಿ ಆಗಿದೆ. ಯಾಕಂದರೆ ಮಕ್ಕಳು ಆಚೆ ಹೋಗಲ್ಲ, ಆಚೆ ಊಟ ಮಾಡ್ತಾ ಇಲ್ಲ, ಮನೆಯದೇ ಊಟ ತಗೊಳ್ತಾ ಇದ್ದಾರೆ. ಸೊ
ಲಾಕ್ಡೌನ್ದು ಒಂದು ಪಾಸಿಟಿವ್ಸು ಇದೆ. ಮಕ್ಕಳ ಸ್ವಾಸ್ಥ್ಯ ಇಂಪ್ರೂವ್ ಮಾಡ್ಬೋದು, ಆಹಾರ ನೋಡ್ಕೋಬೋದು, ಜಂಕ್ ಫುಡ್ ಮನೆಯಲ್ಲಿ ಯಾರು ಮಾಡಲ್ಲ, ಸೊ ಅದು ಇಲ್ಲ ಮಕ್ಕಳಿಗೆ. ಸೊ ಈ ರೀತಿಯಲ್ಲಿ ಮಕ್ಕಳ ಸ್ವಾಸ್ಥ್ಯಕ್ಕೆ ಕೆಲವು ಒಳ್ಳೆಯದು ಈ ಲಾಕ್ಡೌನಿಂದ ಆಗತ್ತೆ. ಕೊರೋನಾ ಬರದೇ ಇದ್ದಂಗೂ ನೋಡ್ಕೊಳ್ಳುತ್ತೆ, ಮಾನಸಿಕ ಮತ್ತು ಸ್ವಾಸ್ಥ್ಯ ಕೂಡ ಇಂಪ್ರೂವ್ ಆಗ್ತದೆ. ಈ 4.25 ತಿಂಗಳಲ್ಲಿ ನಾನು ನೋಡಿದ್ದೀನಿ ತಾವು ಯಾವಾಗಲೂ ಬೆಳಿಗ್ಗೆ ಇದ್ದರೆ 11 ಗಂಟೆವರೆಗೂ ಕೂಡ ನೀವು ಕೆಲಸ ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ ನಿಮ್ಮ ಆಸ್ಪತ್ರೆಗಳಲ್ಲಿ. ಈಗ ಕೋವಿಡ್ ಬಂದ ಮೇಲೆ ಕೋವಿಡ್ನಿಂದ ಬರ್ತಾ ಇರ್ತಕ್ಕಂಥವರ ಮಕ್ಕಳ ಸಮಸ್ಯೆ ವ್ಯಾಧಿಗಳು ಕಡಿಮೆ ಆಗಿದೆಯಾ, ಅಷ್ಟೇ ಇದೆಯಾ, ಹೆಚ್ಚಾಗಿದೆಯಾ? ಬಹಳ ಕಮ್ಮಿ ಆಗಿದೆ. ಬಹಳ ಕಮ್ಮಿ ಆಗಿದೆ. ಯಾಕೆಂತೀರಿ? ಯಾಕಂದ್ರೆ ಮನೆಯಲ್ಲೇ ಇರ್ತಾರೆ, ತಂದೆ ತಾಯಿಯವರು ಚೆನ್ನಾಗಿ ಸೂಕ್ಷ್ಮವಾಗಿ ಮಕ್ಕಳನ್ನ ನೋಡ್ಕೋತಾ ಇದ್ದಾರೆ, ಆಹಾರ ನೋಡ್ಕೋತಾ ಇದ್ದಾರೆ, ಫ್ಯಾಮಿಲಿ ಇಂಟರಾಕ್ಷನ್ ಹೇಳ್ತೀವಲ್ಲ ಅದು ಚೆನ್ನಾಗಾಗಿದೆ. ಸೊ ಇದರಿಂದ ನನ್ನ ಅಭಿಪ್ರಾಯದಲ್ಲಿ ಕೋವಿಡ್ ಕಾಯಿಲೆಗಳು ಕಮ್ಮಿ ಆಗಿದೆ. ತಾವು ಇನ್ನೇನಾದರೂ ನಮ್ಮ ವೀಕ್ಷಕರಿಗೆ, ನಮ್ಮ ನಾಡಿನ ಜನರಿಗೆ ವಿಶೇಷವಾಗಿ ಇನ್ನೇನಾದರೂ ಹೇಳೋದಿದ್ರೆ ಹೇಳ್ಬೋದು. ಮುಖ್ಯವಾಗಿ ಏನಂದ್ರೆ ಪಾಸಿಟಿವ್ ಇರಬೇಕು. ಈ ಕಾಯಿಲೆ ಮಹಾ ಕಾಯಿಲೆ, ಆದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸೀರಿಯಸ್ ಇರಲ್ಲ, ಸೊ ಹೆದರ್ಕೋಬಾರ್ದು. ಮತ್ತು ಮನೆಯಲ್ಲಿ ಪಾಸಿಟಿವ್ ಎನ್ವೈರ್ಮೆಂಟು, ಯೋಗ, ನ್ಯೂಟ್ರಿಷನ್ ಎಲ್ಲ ನೋಡಿಕೊಂಡ್ರೆ ಮಕ್ಕಳ ಹೆಲ್ತು ಈ ಡಿಫಿಕಲ್ಟ್ ಪೀರಿಯಡಲ್ಲಿ ಕೂಡ ಚೆನ್ನಾಗಿರ್ಬೋದು. ತಾವು ಯೋಗ ಇದ್ರ ಬಗ್ಗೆ ಎಲ್ಲ ಹೇಳಿದ ಮೇಲೆ ನಮ್ಮ ಜನರಿಗೆ ತೋರಿಸ್ಬೇಕು. ಇವತ್ತು ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥ ಆಸ್ಪತ್ರೆಗಳಲ್ಲಿ ಒಬ್ಬರು ಯೋಗ ಟೀಚರ್ಗೂ ಕೂಡ ಬಂದಿತ್ತಂತೆ. ಹಾಗಾಗಿ ಅವರು ಯೋಗನ ಅಲ್ಲಿರ್ತಕ್ಕಂಥ ಎಲ್ಲ ಸೋಂಕಿತರಿಗೂ ಕೂಡ ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು, ಪ್ರಾಣಾಯಾಮನ ಹೇಳ್ಕೊಡ್ತಾ ಇದ್ದಿದ್ದು, ಅದನ್ನೆಲ್ಲ ಕೂಡ ನಾವಿವಾಗ ಒಂದು 2-3 ನಿಮಿಷ ನೋಡೋಣ. ಪಾಸಿಟಿವ್ ಬಂದ್ಬಿಟ್ರೆ ಏನೇನೋ ಆಗುತ್ತೆ ಅಂತ ಭಾಳ ಜನ ತೋರಿಸ್ತಾರೆ. ಆದರೆ ಅವ್ರಿಗೆ ಯಾವುದೇ ರೋಗದ ಲಕ್ಷಣ ಇಲ್ಲ. 80%ಕ್ಕೂ ಹೆಚ್ಚು ಜನರಿಗೆ ರೋಗದ ಲಕ್ಷಣ ಇಲ್ಲ. ನಾವು ಯಾವ ರೀತಿ ಇರ್ತೀವೋ ಇನ್ನೂ ಸಕ್ರಿಯವಾಗಿ ಅಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾಳ ಸಂತೋಷವಾಗಿದ್ದಾರೆ. ಆದರೆ ಹೊರಗಿಡಿನ ಪ್ರಪಂಚಕ್ಕೆ ಇವತ್ತು ಕೋವಿಡ್ ಬಂದರೆ ಮರಣನೇ ಅಂತ. ನಾನು ಮೊನ್ನೆ KC ಜನರಲ್ ಆಸ್ಪತ್ರೆಗೆ ಹೋಗಿದ್ದೆ ನಿನ್ನೆ ರಾತ್ರಿ. ಪಾಪ ಆಕೆ 65 ವರ್ಷ, ಪಾಸಿಟಿವ್ ಬಂದಿದೆ, ಗುಣಮುಖರಾಗಿದ್ರು. ಯಾಕೋ ಹೆದರಿಕೆಗೆ ಯಾವುದೋ ನೋಡ್ಕೊಂಡು ಏನೋ ಮಿಸ್ಇನ್ಫಾರ್ಮೇಶನ್ ಇಂದ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಹಾಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು ಪ್ರಮೇಯವೇ ಇಲ್ಲ. ಬಹಳಷ್ಟು ನಮ್ಮಲ್ಲಿ ಮಿಸ್ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಅಂದರೆ ಅದರದ ಸರಿಯಾದಂಥ ವೈಜ್ಞಾನಿಕವಾಗಿ ತಿಳ್ಕೊಂಡು ಹೇಳೋದಿಲ್ಲ. ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದೇ ಆದಂಥ ಫಿಲಾಸಫಿ, ಅವ್ರದ್ದೇ ಆದಂಥ ಥಿಯರಿಗಳನ್ನ ತೋರಿಸುವಂಥದ್ದು, ಇದೆಲ್ಲ ಕೂಡ ಕೆಲವು ಮಾಧ್ಯಮ ಸ್ನೇಹಿತರುಗಳು ಅಷ್ಟೇ ಅದನ್ನು ಹೆಚ್ಚಿಗೆ ತೋರಿಸುವಂಥದ್ದು ಮತ್ತು ಮಿಸ್ಇನ್ಫಾರ್ಮೇಷನ್ ಹೋಗುವಂಥದ್ದು, ಇದೆಲ್ಲ ಕೂಡ ಹೋಗ್ಬೇಕಾಗಿದೆ. ಇವತ್ತು ಪಾಸಿಟಿವ್ ನ್ಯೂಸನ್ನು, ಯಥಾವತ್ತಾದಂಥ ನ್ಯೂಸನ್ನು ತೋರಿಸಿ ಜನರಿಗೆ ನೈತಿಕ ಸ್ಥೈರ್ಯನ ತುಂಬಿಸುವಂಥ ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡಬೇಕು. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆದಮೇಲೆ ಈಗಾಗಲೇ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ 2-3 ವಿಚಾರಗಳಲ್ಲಿ ಈಗ ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ ಈಗ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು 2 ಆದೇಶಗಳನ್ನು ನೀವು ತಂದಿದ್ದೀರಿ. ಈಗ ಅದ್ರ ಬಗ್ಗೆ ತಾವು ಹೇಳ್ಬೋದು ಸರ್. ಒಂದು, ನಮ್ಮ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಎಸಿಂಪ್ಟಮೆಟಿಕ್ ಪೇಷಂಟ್ ಅವರು ದಾಖಲೆ ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಏನಾಗ್ತದೆ, ಭಯ ಇರುವುದರಿಂದ ಕಂಪ್ಲೀಟ್ಲಿ ಸೇಫ್, ನೋ ಕೋಮಾರ್ಬಿಡಿಟಿ, ವಿದೌಟ್ ಎನಿ ಕೋಮಾರ್ಬಿಡಿಟಿ, ಎಸಿಂಪ್ಟಮೆಟಿಕ್ಸ್ ಪೇಷಂಟ್ ಅವರು ಭಯದಿಂದ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆದಮೇಲೆ ಆಬ್ವಿಯಸ್ಲಿ ಬೆಡ್ ಆಕ್ಯುಪೈ ಆಗ್ತದೆ. ಅದಕ್ಕೆ ನಾವು ಒಂದು ಸುತ್ತೋಲೆ ಇಶ್ಯೂ ಮಾಡಿದ್ದೀವಿ, ಒಂದು ಅಡ್ವೈಸರಿ ಇಶ್ಯೂ ಮಾಡಿದ್ದೀವಿ. ಯಾರು ಎಸಿಂಪ್ಟಮೆಟಿಕ್, ಕಂಪ್ಲೀಟ್ಲಿ ಎಸಿಂಪ್ಟಮೆಟಿಕ್ ಇದ್ದಾರೆ ಅಥವಾ ಮೈಲ್ಡ್ಲಿ ಸಿಂಪ್ಟಮೆಟಿಕ್ ಇದ್ದಾರೆ, ಅವರು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಬೇಕು. ಅವರು ಕೋವಿಡ್ ಕೇರ್ ಸೆಂಟರ್ ಹೋಗಬೇಕು. ಒಂದು ವೇಳೆ ಟ್ರಯೇಜಲ್ಲಿ ಅವರು ಮನೆಯಲ್ಲಿ ಅವರು ಕಂಟಿನ್ಯೂ ಮಾಡಲಿಕ್ಕೆ ಇಚ್ಛಾ ಇದ್ದರೆ ಟ್ರಯೇಜಲ್ಲಿ ಆ ಥರದ ರೆಕಮೆಂಡೇಷನ್ ಬಂದಿದ್ದರೆ ಮನೆಯಲ್ಲಿ ಕೂಡ ಹೋಮ್ ಐಸೋಲೇಷನ್ ಮಾಡಬಹುದು. ಏಕೆಂದರೆ CCCಯಲ್ಲಿ ಶಿಫ್ಟ್ ಮಾಡಿದರೆ ನಮ್ಮ ಆಸ್ಪತ್ರೆಗಳಲ್ಲಿ ಬೆಡ್ಸ್ಗಳು ಖಾಲಿ ಆಗ್ತದೆ. ಆಮೇಲೆ ಯಾರು ಮೋರ್ ಡಿಸರ್ವಿಂಗ್, ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಇರ್ಬೋದು, ಮಾಡ್ರೇಟ್ ಸಿಂಪ್ಟಮ್ಸ್ ಇರ್ಬೋದು, ಆ ಥರದ ರೋಗಿಗಳಿಗೆ ದಾಖಲೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಇದು ಇಶ್ಯೂ ಮಾಡಿದೆ ಸರ್, ಇವತ್ತು ಅಡ್ವೈಸರಿ ಇಶ್ಯೂ ಮಾಡಿದ್ದೀವಿ. ಮತ್ತು ಖಾಸಗಿ ಆಸ್ಪತ್ರೆಗಳು ಯಾರು ನಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ನಮಗೆ ಹಾಸಿಗೆಗಳನ್ನು ಕೊಟ್ಟು ಈಗಾಗಲೇ 2 ಆಸ್ಪತ್ರೆಗಳಿಗೆ ನೋಟಿಸ್ ಕೊಟ್ಟಿದ್ವಿ, OPD ಮುಚ್ಚಿದ್ರು. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಏನಾಗಿದೆ, ಅಂತಿಮವಾಗಿ ಯಾರು ಮಾಡದೇ ಇದ್ರು. ತಾವು ಎಲ್ಲರಿಗೂ ಮಾಹಿತಿ ಇರಬಹುದು, ಸುಮಾರು 4 ದಿವಸ ಆಯಿತು 2 ಆಸ್ಪತ್ರೆಗಳಿಗೆ ನಾವು OPD ಮುಚ್ಚಿದ್ದೀವಿ, ಲಾಕ್ಡೌನ್ ಮಾಡಿದ್ದೀವಿ 48 ಅವರ್ಸ್ ಸಲುವಾಗಿ. ಸೊ ಈ ಥರದ ಯಾರು ಪೇಷಂಟ್ಗೆ, ಕೋವಿಡ್ ಪಾಸಿಟಿವ್ ಪೇಷಂಟ್ ಇರಲಿ, ಕೋವಿಡ್ ಲಕ್ಷಣ ಇರುವ ಪೇಷಂಟ್ ಇರಲಿ, ನಾನ್ ಕೋವಿಡ್ ಪೇಷಂಟ್ ಇರಲಿ, ಯಾರು ಪೇಷಂಟ್ಗೆ ಅಡ್ಮಿಷನ್ ರಿಜೆಕ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ರಿಜೆಕ್ಟ್ ಮಾಡ್ತಾರೆ, ಅವರ ಮೇಲೆ ಈ ಥರದ ನಾವು ಆ್ಯಕ್ಷನ್ ತೊಗೊಳ್ತೀವಿ. KPMA ಇಲ್ಲಿ ಆ್ಯಕ್ಷನ್ ತೊಗೊಳ್ತೀವಿ. ಯಾರು ಈ ಥರದ ರಿಪೀಟ್ ಮಾಡ್ತಾರೆ ಅವರ ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೇಸ್ ಬುಕ್ ಮಾಡಬೇಕು. ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮಾನ್ ಮುಖ್ಯಮಂತ್ರಿ ಅವರು. ಸೊ ಇದು 2 ಚರ್ಚೆಗೆ ಬಂತು. ಮಾನ್ ಸಚಿವರು ಹೇಳಿದಂತೆ ಈಗ 1 ಗಂಟೆ ಹಿಂದೆ ಸನ್ಮಾನ ಮುಖ್ಯಮಂತ್ರಿ ಅವರು ಒಂದು ಸಭೆ ತಗೊಂಡು ಈ ನಿರ್ದಿಷ್ಟ ಆದೇಶ ಕೊಟ್ಟಿದ್ದಾರೆ. ಇವತ್ತು ಟೋಟಲ್ ಡಿಸ್ಚಾರ್ಜ್ ಆಗಿರುವಂಥದ್ದು, ಸಂಪೂರ್ಣ ಗುಣಮುಖರಾಗಿರೋದು 1018 ಜನ ಕರ್ನಾಟಕದಲ್ಲಿ ಗುಣಮುಖರಾಗಿದ್ದಾರೆ ಸರ್. ಇದುವರೆಗೂ ಕರ್ನಾಟಕದಲ್ಲಿ ಗುಣಮುಖರಾಗಿರುವಂಥವ್ರ ಸಂಖ್ಯೆ 21,775. 21,775 ಜನ ಸಂಪೂರ್ಣ ಗುಣಮುಖರಾಗಿ ದೇ ಆರ್ ಆಲ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ಸ್ ಆರ್ ದ ಕೋವಿಡ್ ಕೇರ್ ಸೆಂಟರ್ಸ್. ಇದನ್ನ ನಾವು ಹೆಚ್ಚಿಗೆ ಯಾರು ಹೇಳಕ್ಕೆ ಹೋಗಲ್ಲ ಸರ್. ಇಷ್ಟು ಜನ ಗುಣಮುಖರಾಗಿದ್ದಾರೆ, ಇವ್ರಿಗೆ ಏನು ತೊಂದರೆ ಆಗಲಿಲ್ಲ, ಮನೆಗೆ ನಿಶ್ಚಿಂತೆಯಿಂದ ಹೋಗಿದ್ದಾರೆ ಅನ್ನೋ ಅಂಶನೇ ನಾವು ಕೊನೆ ಎಲ್ಲೋ ಒಂದು ಕಡೆ ಹೇಳ್ತೀವಿ. ನಾವು ಯಾವುದನ್ನು ಹೆಚ್ಚು ಹೇಳ್ತೀವಿ ಅಂದರೆ, ಇವತ್ತು ಕೇಸಸ್ ಎಷ್ಟು ಬಂದಿದೆ, ಬೆಂಗಳೂರಿನಲ್ಲಿ ಎಷ್ಟು ಬಂದಿದೆ, ನಿನ್ನೆ ಹೋಲಿಕೆ ಮಾಡಿದರೆ ಸ್ವಲ್ಪ ಕಡಿಮೆ ಇದೆ, 2125. ಇವತ್ತು ಬೆಂಗಳೂರಿನಲ್ಲಿ 2125 ಪಾಸಿಟಿವ್ ಕೇಸ್ ಬಂದಿದೆ. ಇಡೀ ರಾಜ್ಯದಲ್ಲಿ 4,537, 4,537 in the entire state. Bangalore alone it is 2,125. 3 ಡಿಜಿಟ್ ಇರ್ತಕ್ಕಂತಹ ಜಿಲ್ಲೆಗಳು. 2ನೇ ಅತಿ ದೊಡ್ಡ ಜಿಲ್ಲೆ ನಮಗೆ ದಕ್ಷಿಣ ಕನ್ನಡದಲ್ಲಿ 509 ಜನರು ಸೋಂಕಿತರು ಪತ್ತೆಯಾಗಿದ್ದಾರೆ ಇವತ್ತು, 509.
ಧಾರವಾಡಲ್ಲಿ 186, 186. ವಿಜಯಪುರದಲ್ಲಿ 176, 176. ಬಳ್ಳಾರಿಯಲ್ಲಿ 155, 155. ಅದೇ ರೀತಿ ಬೆಳಗಾಂನಲ್ಲಿ 137, ಉತ್ತರ ಕನ್ನಡದಲ್ಲಿ 116, ಶಿವಮೊಗ್ಗದಲ್ಲಿ 114, ಉಡುಪಿಯಲ್ಲಿ 109, ಚಿಕ್ಕಬಳ್ಳಾಪುರದಲ್ಲಿ 107, ಮೈಸೂರಿನಲ್ಲಿ 101. ಇಷ್ಟು ಜಿಲ್ಲೆಗಳಲ್ಲಿ 11 ಜಿಲ್ಲೆಗಳಲ್ಲಿ 3 ಸಂಖ್ಯೆ ಇರತಕ್ಕಂಥದ್ದು. ಅದಾದಮೇಲೆ 2 ಡಿಜಿಟ್ ಇದೆ. ಸಿಂಗಲ್ ಡಿಜಿಟ್ ಇರುವಂಥದ್ದು ಕೇವಲ 50ರಲ್ಲಿ ಯಾದಗಿರಿ ಮಾತ್ರ 4 ಬಂದಿದೆ. ಹಾಗಾಗಿ ಎಲ್ಲವೂ ಕೂಡ 10ರಿಂದ 94ರವರೆಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ. ಹಾಗಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕು. ಒಂದು ಕಾರಣ, ಇವತ್ತು ಟೆಸ್ಟ್ಗಳು ಹೆಚ್ಚಾಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಒಂದು ದಿವಸ ಎಷ್ಟು ಟೆಸ್ಟ್ ಮಾಡಿದ್ದೀವಿ? RT-PCR ಅಲ್ಲಿ 24,909, 24,909 RT-PCR tests have been carried away since yesterday. CB-Naught-ನಲ್ಲಿ 110, TrueNAT-ಅಲ್ಲಿ 485. ಆಂಟಿಜೆನ್ ಟೆಸ್ಟ್, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಬಂದು 9,315. ಹಾಗಾಗಿ ಒಟ್ಟಾರೆಯಾಗಿ ನಾವು ಇವತ್ತು ಎಷ್ಟು ಮಾಡಿದ್ದೀವಿ ಸರ್? 34,000. 34,819 ಟೆಸ್ಟ್ ಮಾಡಿದ್ದೀವಿ. ಹೈಯೆಸ್ಟ್ ಟಿಲ್ ಡೇಟ್ 34,819. ಇವತ್ತು WHO 10 ಲಕ್ಷ ಜನಸಂಖ್ಯೆಗೆ 149 ಜನರಿಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು 300 ಜನರಿಗೆ ಇವತ್ತಿಗೆ ಟೆಸ್ಟ್ ಮಾಡಿದ್ವಿ. 10 ಲಕ್ಷ ಜನರಲ್ಲಿ 300 ಜನರಿಗೆ. ವಿ ಆರ್ ಟಾಪ್ 10 ಅಲ್ಲಿ ಇದೀವಿ ನಾವು. ಬಹುಶಃ 6ನೇದೋ 7ನೇ ರಾಜ್ಯ ಅತಿ ದೊಡ್ಡ. ಅಂದರೆ ಸಣ್ಣ ಸಣ್ಣ ರಾಜ್ಯಗಳು, ಗೋವಾ ಇದೆಲ್ಲ ಕೂಡ ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ಜನಸಂಖ್ಯೆ ಅವ್ರು ಹೆಚ್ಚು ಮಾಡಿರ್ತಾರೆ. ನಮ್ದು 6.5 ಕೋಟಿ. ನಾವು ಮಹಾರಾಷ್ಟ್ರಕ್ಕಿಂತ ಹೆಚ್ಚು ಮಾಡಿದ್ದೀವಿ, ಆಂಧ್ರಕ್ಕಿಂತ ಹೆಚ್ಚು ಮಾಡಿದ್ದೀವಿ, ತೆಲಂಗಾಣಕ್ಕಿಂತ ಹೆಚ್ಚು ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ರಾಜ್ಯಗಳು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಹೆಚ್ಚು ಮಾಡಿದ್ದಾರೆ. ನಾವು ಇಲ್ಲಿ ತನಕ 99% ಇಟ್ ಈಸ್ RT-PCR, ವಿಚ್ ಇಸ್ ಎ ವೆರಿ ವೆರಿ ಆಕ್ಯುರೇಟ್ ಟೆಸ್ಟ್. ಈಗ ನಾವು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನು ಬಳಸ್ಕೊಂಡು ಇನ್ನೂ ಕೂಡ ಲಕ್ಷಾಂತರ, ಇವತ್ತು 10 ಲಕ್ಷಕ್ಕೆ ಅಡಿಷನಲ್ ಆಗಿ ಆರ್ಡರ್ ಮಾಡಿದ್ದಾರೆ. ಸುಮಾರು 11-12 ಲಕ್ಷ ರ್ಯಾಪಿಡ್ ಆಂಟಿಜೆನ್ ಟೆಸ್ಟನ್ನು ಇಡೀ ರಾಜ್ಯದಲ್ಲಿ ನಾವು ಹಮ್ಮಿಕೊಳ್ತೀವಿ. ಹಾಗಾಗಿ ಹೆಚ್ಚು ಟೆಸ್ಟ್ಗಳನ್ನು ಮಾಡಿದಷ್ಟು ಕೂಡ ಸೋಂಕಿತರು ಎಲ್ಲಿದ್ದಾರೆ, ಸೋಂಕಿತರ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಕೂಡ ಪತ್ತೆ ಮಾಡೋದು ನಮಗೆ ಸುಲಭ ಆಗ್ತದೆ. ಅವರನ್ನು ಪತ್ತೆ ಮಾಡಿ ಯಾರನ್ನು ಕ್ವಾರಂಟೈನಲ್ಲಿ ಇಡಬೇಕು, ಯಾರನ್ನು ಕೋವಿಡ್ ಕೇರ್ ಸೆಂಟರಲ್ಲಿ ಇಡಬೇಕು. ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಹೇಳ್ದಂಗೆ ಯಾರಿಗೆ ರೋಗದ ಲಕ್ಷಣನೇ ಇರೋದಿಲ್ಲ ಅವರಿಗೆ ನೀವು ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿಕೊಂಡು, ನಿಜವಾಗಿಯೂ ಯಾರಿಗೆ ಆಸ್ಪತ್ರೆಯ ಹಾಸಿಗೆ ಚಿಕಿತ್ಸೆ ಅಗತ್ಯ ಇರುತ್ತೆ ಅವರಿಗೆ ಅನ್ಯಾಯ ಆಗಬಾರ್ದು. ಅಂಥವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ಸರ್ಕಾರದಿಂದ ಆದೇಶ ಮಾಡಿದ್ದೀವಿ. ಯಾವುದೇ ಖಾಸಗಿ ಆಸ್ಪತ್ರೆಯವರು, ಸರ್ಕಾರಿ ಆಸ್ಪತ್ರೆಯವರು ಯಾರೂ ಕೂಡ ಯಾವುದೇ ರೋಗದ ಲಕ್ಷಣ ಇಲ್ದಿರ ಇರತಕ್ಕಂಥ ಪಾಸಿಟಿವ್ ಕೋವಿಡ್ ವ್ಯಕ್ತಿಗೆ ನೀವು ಆಸ್ಪತ್ರೆಗಳಲ್ಲಿ ದಾಖಲಿಸ್ಕೋಬಾರ್ದು. ಅವರಿಗೆ ವಿಶೇಷವಾಗಿ ನಾವು ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದೇವೆ. ಅವ್ರ ಮನೆಗಳಲ್ಲಿ ಏನಾದರೂ ಯೋಗ್ಯ ಇಲ್ಲದೆ ಹೋದರೆ ಅವರು ಕೋವಿಡ್ ಕೇರ್ ಸೆಂಟರಲ್ಲಿ ಇರ್ಬೋದು. ಆರೈಕೆ ಕೇಂದ್ರ ಅಂತ ಹೇಳ್ತೀವಿ, ಆ ಆರೈಕೆ ಕೇಂದ್ರಗಳಲ್ಲಿ ಇರ್ಬೋದು. ಅಲ್ಲಿ ಕೂಡ ವೈದ್ಯರು ಇರ್ತಾರೆ. ಅವಶ್ಯಕತೆ ಇದ್ದರೆ ಅವ್ರಿಗೇನಾದರೂ ಬೇಕಿದ್ರೆ ಸಿಂಪ್ಟಮ್ಯಾಟಿಕ್ ಏನಾದರೂ ಸಿಂಪ್ಟಮ್ ಡೆವಲಪ್ ಆದರೆ ಅವರಿಗೆ ಆ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಹಾಗಾಗಿ ಇದನ್ನು ಭಾಳ ಎಚ್ಚರದಿಂದ ತಾವೆಲ್ಲ ಕೂಡ ಪಾಲಿಸಬೇಕು ಅಂತ ಮನವಿ ಮಾಡ್ತಾ, ಈ ಹೋರಾಟ, ಈ ಯುದ್ಧ ಮುಗ್ದಿಲ್ಲ. ಈ ಯುದ್ಧದಲ್ಲಿ ಕೇವಲ ಸರ್ಕಾರದ ಮೇಲೇನೆ, ಇವತ್ತು ಸರ್ಕಾರ ಒಂದೇನೆ ನಿಯಂತ್ರಣ ಮಾಡುತ್ತೆ ಅಂತ ಯಾರಿಗಾದ್ರೂ ಭ್ರಮೆ ಇದ್ರೆ ಅದು ಭ್ರಮೆ ಮಾತ್ರ ಆಗುತ್ತೆ, ಸತ್ಯ ಅಲ್ಲ. ಬರೀ ಸರ್ಕಾರ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು
ನಾಗರಿಕರು, ಸರ್ಕಾರ, ನಾವಿಬ್ಬರೂ ಕೂಡ ಸಹಭಾಗಿತ್ವದಲ್ಲಿ ಈ ಯುದ್ಧವನ್ನು ಎದುರಿಸ್ಕೋಬೇಕು. ಇವತ್ತು ಈ ಕ್ರಮಗಳನ್ನು ನಾವು ಜೊತೆಯಾಗಿ ತೆಗೆದುಕೊಳ್ಬೇಕು. ಹಾಗಾಗಿ ಆ ಒಂದು ಪ್ರಜ್ಞೆಯಿಂದ ನಾವು ಇವತ್ತು ಹತೋಟಿಗೆ ತರಬಹುದೇ ವಿನಃ ಕೇವಲ ಸರ್ಕಾರ ಅಧಿಕಾರಿಗಳು ಮಾಡ್ತಾರೆ ಅಂತ ನಾವು ಕೈಕಟ್ಟಿ ನಮ್ಮ ಪಾಡಿಗೆ ನಾವು ಎಲ್ಲಂದ್ರೆ ಅಲ್ಲಿ ಓಡಾಡೋದು, ನಾವು ಏನು 3 ಲಕ್ಷ್ಮಣ ರೇಖೆಗಳಿದೆ ಮಾಸ್ಕನ್ನು ಧರಿಸ್ದಿರಾ ಹೊರಗಡೆ ಹೋಗೋದು, ಅಥವಾ ಒಳಗಡೆ ಕೂತಾಗ ನಾವೆಲ್ಲರೂ ಕೂಡ ಆ ಮಾಸ್ಕನ್ನು ಧರಿಸದೆ ಹೋಗುವಂಥದ್ದು, ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಹೋಗುವಂಥದ್ದು, ಭೌತಿಕ ಅಂತರವನ್ನು ಕಾಯ್ದುಕೊಳ್ಳದೆ ಹೋಗುವಂಥದ್ದು, ಇದೆಲ್ಲವೂ ಮಾಡಿದಾಗ ಯಾರು ಕೂಡ ಇವತ್ತು ಸರ್ಕಾರ ಕೂಡ ಅದನ್ನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಮನವಿ ಮಾಡ್ತೇನೆ, ಈ 3 ಪ್ರಿನ್ಸಿಪಲ್ಸ್ ಏನಿದೆ ಇದನ್ನು ದಯವಿಟ್ಟು ತಾವು ಪಾಲಿಸಬೇಕು, ಕಡ್ಡಾಯವಾಗಿ ಪಾಲಿಸಬೇಕು. ಲಸಿಕೆ ಕಂಡುಹಿಡಿಯೋ ಭಾಳ ದೇಶಗಳು ನಾವು ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತಾ ಇದ್ದೇವೆ. ಇನ್ನು ಕೆಲವರು ಎಫಿಕಸಿ ಲೆವೆಲ್ಗೆ ಬರುವಂಥ ಸ್ಟೇಜ್ಗೂ ಬಂದಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಟೆಸ್ಟ್ ಮಾಡೋದಕ್ಕೆ ಕೂಡ ಇವತ್ತು ಕೆಲವು ಕಂಪನಿಗಳು ಮುಂದೆ ಬಂದಿದ್ದಾವೆ. ಹಾಗಾಗಿ ಆಶಾಭಾವನೆಯಿಂದ ಇರೋಣ, ಆದಷ್ಟು ಶೀಘ್ರದಲ್ಲಿ ಲಸಿಕೆ ಬರುತ್ತೆ, ಔಷಧಿ ಬರುತ್ತೆ ಅಂತೇಳಿ. ಅಲ್ಲಿವರೆಗೂ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ ಅಂತ ಮಾತ್ರ ಇವತ್ತು ನಿಮಗೆ ಮನವಿ ಮಾಡ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ವಂದಿಸಿ ಈ ಸುದ್ದಿಗೋಷ್ಠಿಯನ್ನು ಮುಗಿಸ್ತೇನೆ. ಯಾರಿಗಾದರೂ ಪ್ರಶ್ನೆ ಇದ್ರೆ ಕೂಡ ಕೇಳ್ಬೋದು. ಇದೆಯಾ ಪ್ರಶ್ನೆ ಯಾವ್ದಾದ್ರು ಇದೆಯಾ? ಏನಾಗಿದೆ? ಅಲ್ಲ, ಯಾರು ಏನೇಬೇಡಿ ನೋಡಿ, ಅವ್ರು ಯಾರು ಕೈ ಎತ್ತಿ, ಯಾರದು? ಇಮ್ರಾನ್ ಕುರೇಶಿ. Unmute and speak, sir. Yeah. I wanted to find out what is the backlog of tests that have to be conducted? Actually, backlog, exact number I will not be able to give now, but backlog of test is not so big. Actually, all the cases which come out negative, those have to be entered into ICMR portal. So there is a backlog of entry into the ICMR portal. And this backlog is for negative cases, because priority is given to positive cases. Action has to be taken. We have to find out their contacts, and the positive person has to be shifted to the healthcare center, CCC or hospital, whatever. Therefore, on priority that is notified, and because of the sheer numbers, there is delay in entering the negative cases. So we have taken a very concerted action in the last 3 days to enter all those cases. We have deployed, depending on the number of cases which need to be entered at different laboratories, different number of these DOs, data entry operators at different places. I think in a couple of days it will become zero. This negative entry will become zero. And we have So 85 so labs. this ಈಗ 85 ಲ್ಯಾಬ್ಸ್ ಆಗಿದೆ. ನಾನು ಕಳೆದ 4 ದಿವಸದಲ್ಲಿ ಪ್ರತಿಯೊಬ್ಬ ಲ್ಯಾಬ್ನ ಮಾಲೀಕರ ಜೊತೆ ಖುದ್ದಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ. ಅವರೆಲ್ಲರ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ತಾಕೀತು ಮಾಡಿದ್ದೇವೆ. ಅದೇ ರೀತಿಯೇ ಇವತ್ತು ಡೇಟಾ ಎಂಟ್ರಿ ಏನಿದ್ರು ಅವರ ಒಂದು ಸಂಖ್ಯೆಯನ್ನು ಕೂಡ ದ್ವಿಗುಣ ಮಾಡಿದ್ದೀವಿ ಅನೇಕ ಕಡೆ. We have increased the numbers. So as our ACS said, within next 24 to 36 hours, I am optimistic that there will be no more backlog pending with us. So we will ensure from then, within 24 hours after obtaining the samples, swab samples, the report will be declared. So which means that the surge that we have seen in the last 1 week is not because of your improved testing, because of the clearing of the backlog. These are fresh cases. No, not at all. See, let me clarify. See, you have asked the question about backlog. I have replied to that, but the tests have been ramped up. So you are seeing the big numbers. For instance, antigen test. In the last 24 hours, we have done 9,315. You are aware that this antigen test started only a couple of days ago. So these are all new numbers. So that backlog of entry is, I mean, that is one side.
but the tests have been ramped up in a very substantial manner. See, 2 days back, sir, when I addressed, I was telling them we crossed 9 lakh, just 2 days back. But now we have touched 9,84,996 tests we have done. By tomorrow we'll cross 10 lakh. There are only 2-3 states which has done more than us. Okay, next year. Rohini Swami. Sir, I wanted to ask you, the positivity rate has increased in the last 1 week from 6.91 to 14.43. What is the reason behind this? Now, you're talking about increased testing, but also does it mean that the Kerala Chief Minister has agreed to community transmission? Now, will you say that there has been officially community transmission and in certain pockets also that the spread has increased? See, in my opinion, Positivity rate is 5%, not. This is. I'm reading from the BBMP. I'm reading it from the BBMP war room data as well. positivity according to our data is 5%. I'm reading it from the BBMP war room data No, statistics. no, So same thing. We also have the same war room data, 5%, which I will be sharing with you. But one thing is that there is a surge in Karnataka. We don't deny the fact. That has happened post release of the lockdown. See, there are people who came from those states which were infected mostly, like Maharashtra, Telangana, Andhra Pradesh. We never had a staggered approach of their coming. We never had any closure at the borders. So once when they have come, definitely they would have infected their at least primary contacts. okay. So we can't expect what we saw the numbers in March or April to have the same numbers in July. In all the states, in all the countries we have witnessed, there are number of multiple spikes. That is a pattern of this pandemic. Okay. Now if you close, if you have a lockdown for a week or 15 days, definitely we may see in the next 3-4 days or a week, because to break a chain of this pandemic, at least 14 days is required. Okay. But the unlockdown happened from June 8th. Now this is the July, the month of July, we have seen 15 days. So this is, do you think this is a domino effect of the unlockdown? Or has Bangalore or Karnataka lost the plot? No. There is no losing of the plot. We are bang on target. We are following all the precautionary measure, the guidelines set by the WHO. We are stuck to our 5T principles, 5 facets of T, what we have been implementing right from day one. Maybe in Bangalore for about 1 week to 10 days, because of the tiredness of the people who were involved from the past 4-5 months, we lost a bit of track about tracing and tracking. That is it. But I think again now, since we have done this booth level task force committee, that is a local committee which will ensure that tracing, tracking and so many other responsibilities what we have given to them. With that, I think there will be definitely we can handle pandemic in Bangalore quite well. Is there a need for a new strategy now now that we have seen this Lingaraj. kind of an increase? Lingaraj. Lingaraj. ಸರ್ ನಮಸ್ತೆ. ನಮಸ್ಕಾರ. ಸರ್ ರ್ಯಾಪಿಡ್ ಆಂಟಿ ಟೆಸ್ಟ್ ಏನಿದೆ ಅದರಲ್ಲಿ ಫಸ್ಟ್ ನೆಗೆಟಿವ್ ಬಂದವ್ರಿಗೆ ನೆಕ್ಸ್ಟ್ RT-PCR ಅಲ್ಲಿ ಪಾಸಿಟಿವ್ ಬರ್ತಾ ಇರೋಂತ ಕೇಸ್ಗಳಾಗ್ತಾ ಇದೆ. ಏನ್ ಇದಕ್ಕೆ ಕಾರಣ ಅನ್ನೋದು? ಇಲ್ಲ, ರ್ಯಾಪಿಡ್ ಆಂಟಿಜೆನ್ ಏನಿದೆ ಅಂದ್ರೆ, ಈಗ RT-PCR ಹೋಲಿಕೆ ಮಾಡಿದಾಗ RT-PCR 100% ಅದು ಮೋರ್ ದೆನ್ 99% ಇಟ್ ಇಸ್ ಅಕ್ಯುರೇಟ್ ನಂಬರ್ಸ್. ಅದು ಅಲ್ಲಿ ತಪ್ಪು ಬರಕ್ಕಾಗಲ್ಲ. ರ್ಯಾಪಿಡ್ ಆಂಟಿಜೆನ್ ಏನಿದೆ ಅಂದ್ರೆ ಪಾಸಿಟಿವ್ ಬಂದ್ರೆ ಅಲ್ಲಿ ಕೂಡ ಮೋರ್ ದೆನ್ 90-95% ಅದು ನಿಜ ಇರುತ್ತೆ. ಆದರೆ ಸಿಂಪ್ಟೊಮ್ಯಾಟಿಕ್ ಇದ್ದು ನೆಗೆಟಿವ್ ಬಂದ್ರೆ ಮತ್ತೆ ಅದನ್ನ ನಾವು RT-PCR ಅಲ್ಲಿ ಮತ್ತೆ ಅದನ್ನ ಟೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಫಾಲ್ಸ್ ನೆಗೆಟಿವ್ಸು ಅಲ್ಲಿ ರಿಪೋರ್ಟ್ ಆಗುತ್ತೆ. ಮೋರ್ ದೆನ್ 50-60% ಅಷ್ಟು ಮಾತ್ರ ಅಲ್ಲಿ ಅದಕ್ಕೋಸ್ಕರನೇ ನಾವು ಹೆಚ್ಚು ಬಳಸ್ತಾ ಇರಲಿಲ್ಲ. ಈಗ ನಾವು ಹೆಚ್ಚು ಮಾಡಿರ್ತಕ್ಕಂಥದ್ದು
ಎಲ್ಲರ ಅಪೇಕ್ಷೆ, ಅನೇಕ ರಾಜ್ಯಗಳು ಕೂಡ ಮಾಡ್ತಾ ಇರೋದ್ರಿಂದ ನಾವು ಕೂಡ ನಂಬರ್ಸನ್ನು ತೋರಿಸ್ಬೇಕು ಅಂತ. ಆದರೂ ಕೂಡ ನಾವು RT-PCR ಅನ್ನು ಎಂದೂ ಕೂಡ ಕಡಿಮೆ ಮಾಡೋದಿಲ್ಲ, ಅದನ್ನು ತೀರ್ಮಾನ ಮಾಡಿದ್ದೀವಿ. ಇನ್ನೂ 25 ಲ್ಯಾಬ್ ಇದ್ರ ಜೊತೆಗೆ ಹೆಚ್ಚು ಮಾಡಿ ನಮ್ಮ ಅಂದಾಜೇನಿದೆ RT-PCR ಅಲ್ಲೇ ಒಂದು ದಿವಸಕ್ಕೆ 50,000 ಟೆಸ್ಟ್ ಮಾಡಬೇಕು ಅನ್ನೋ ಒಂದು ಲಕ್ಷ್ಯ ಮತ್ತು ಗುರಿಯನ್ನು ಇಟ್ಕೊಂಡಿದ್ದೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಯಾರು 57237 ಅಂತ ಏನು ಹೆಸರಿಲ್ವಾ? ನೋಡಿ ಇಲ್ಲಿ ಬ್ಲ್ಯಾಕ್ ಇಲ್ಲಿ ಈ ಕಡೆ ನೋಡ್ರಿ, ಇಲ್ಲಿ ನೋಡ್ರಿ, ಥರ್ಡ್ ಏನು ಅವ್ರ ಹೆಸರು? ಅನ್ಮ್ಯೂಟ್ ಆಗಿದೆ. ಸುನೀತಾ ಪಕ್ಕದಲ್ಲಿದ್ದಾರೆ ನೋಡ್ರಿ, ಮೇಲೆ ಇದೆ ಸರ್, ಮಿಡಲಲ್ಲಿ. ಸುನೀತಾ ಮಾಡೋಣ, ಹತ್ರ ನೋಡಿ, ನಮ್ ಕೆಳಗಡೆನಪ್ಪ, ನಮ್ Sir, can ಕೆಳಗಡೆ I speak? ಮೂರನೇ ನೋಡಿ, ಡೆಕ್ಕನ್ ಹೆರಾಲ್ಡ್. Sir, can I speak? ಯಾ, Sir, can you hear me? ಡೆಕ್ಕನ್ ಹೆರಾಲ್ಡ್. ಇಲ್ಲ, ಟೈಮ್ಸ್ ಅಪ್. Sir, Time. the live tracking dashboard, live tracking dashboard of the BBMP, when we look at those figures, hospital-based summaries, and call up the hospital, most often the hospitals say that that is not the number of beds that are vacant with them. So it is not live in the real sense of the term. What do you have to say about that, sir? It's not the mistake of the dashboard. It's the willful intention of some hospitals, unfortunately. There is a teething problem that we all have understood. For that, as a first step, we have already addressed with the private medical colleges and their belonging of hospitals with our Honorable Chief Minister today. Tomorrow, I think Monday, we are having a private hospital meeting also. We are sending teams also. And also, we have decided to engage all senior level KS and IAS officers for each and every hospital, private hospital. But so the private hospitals say that they give their input of bed availability in the SAST login, and the SAST has many technical issues, which is why they can't give any input of beds in that, and that is what is integrated into the BBMP dashboard. See, there are two parts of this problem. One is that all the private hospitals are also supposed to share 50% of their beds. Some of them might have given less number of beds, but we will show what we expect from them. So in such cases where they are not parting with 50% of that, they will say this claim. They will make this claim what you are making. So what we have done, we are sending teams of doctors. We met 16 team of doctors yesterday. They have been going around discussing with the hospital management and pointing them out that this is the number of beds and these beds are mine, so that we are in a position to actually take 50% of the beds and give it to the government patients. So we are in the But these process claims of are not sorting from it the private hospitals. These are from the Arogya Mitras that are stationed in every private hospital, who say that yes, we are not able to input the number of beds from each hospital because there's a technical issue with the SAST login. No, that technical issue is a minor issue. I have not heard about this issue. We will resolve that. Main issue is that 50%, how to count 50%. So we are in the process of resolving it. While calculating 50%, whether you take into account ordinary beds, how you treat ICU, how you treat beds where, pregnant women are treated, etc. So this is in the process of being sorted out. So a lot of people who are going to fever clinics are not getting tested even when they have fever. Sir, can you hear me? Yeah. Sir, am I audible, sir? Yes. Yeah. Sir, people who go to fever clinics with fever, they have been told you don't have breathlessness yet. So you take amoxicillin, you take Crocin, you come back after 3 days. Are we waiting for people to have breathlessness to get them tested, sir? This is happening in every fever clinic. I request you to please check those, sir. See, I will not agree that such a thing will happen at every fever Sir, clinic. I send you the contacts of people whom I know who have been sent back. You send me I'll a few, message you, sir. Yeah, you send me a few contacts. But the fact is that fever clinics are manned by doctors. Everybody who is coming need not be tested. So they are the clinical people. They can decide who needs testing, who does not need testing. If there is a case in which the person is having fever and COVID-like symptom, if such a person is not tested, I will check, and that will not happen. Thank you. I'm sending you those details, sir. Please look into it. Yeah.